ಬರಲು ಆಗಮಿಸಿದ್ದಾರೆ. ಇವರಿಗೂ ನಮ್ಮ ಶಾಲೆಯ ಪರವಾಗಿ, ಮಕ್ಕಳ ಪರವಾಗಿ ಮತ್ತು SDM ಪರವಾಗಿ ಹಾರ್ದಿಕ ಸ್ವಾಗತ. ಅದೇ ರೀತಿಯ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂತಹ ವಿಜಯ್ ಸಣ್ಣಗೌಡ ಇವರು ಹಾಜರಿದ್ದಾರೆ. ಅವರಿಗೂ ನಮ್ಮ ಶಾಲೆಯ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ನಮ್ಮ ಎಷ್ಟೇ ಕೆಲಸಗಳಿದ್ರು ಅದನ್ನು ಬದಿಗೊತ್ತಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ SDMC ಸದಸ್ಯರು, ಪಾಲಕರು, ಪೋಷಕರು, ಅಂಗನವಾಡಿಯವರು ಎಲ್ಲರೂ ಹಾಜರಿದ್ದಾರೆ. ಅವರಿಗೂ ಒಂದು ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೊಡ್ತೇನೆ. ಮುಖ್ಯವಾಗಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುದ್ದು ಮಕ್ಕಳು ಹಾಜರಾಗಿದ್ದಾರೆ. ಎಲ್ಲರೂ ಇವತ್ತು ಬಂದು ಹಾಜರಾಗಿದ್ದಾರೆ. ಅವರಿಗೂ ಒಂದು ಸ್ವಾಗತವನ್ನು ಕೊಡ್ತಾ ನಾನು ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ನಾಳೆಗೆ ಹೇಳ್ತಾರೆ ಬಡಿ ನೀವು ಹೇಳ್ತೀವಿ. ಜೈ ಭಾರತ ಜನನಿ. ಇವತ್ತಿನ ಈ ಒಂದು ಸಮಗ್ರ ಶಿಕ್ಷಣ ಅಭಿಯಾನದ ಸಾಮಾಜಿಕ ನಿಮಗೆ ಸರ್ಕಾರಿ ಸಾಕಷ್ಟು ಸೌಲಭ್ಯಗಳು ಸಿಗ್ತಾ ಇದೆಯಲ್ಲ ಮಕ್ಕಳಿಗೆ ಏನೇನ್ ಸವಲತ್ತು ಸಿಗ್ತದೆ ಅದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ ಅಥವಾ ಮಕ್ಕಳಿಗೆಲ್ಲ ಸವಲತ್ತು ಸಿಕ್ಕಿದೆಯಾ ಹೇಗೆ ಸಿಕ್ಕದೇ ಇದ್ರೆ ಸಿಕ್ಕಿದ್ದಂತ ಸಿಗುವುದು ಯಾವ ರೀತಿ ಮಾಡಬೇಕು ಇವೆಲ್ಲವನ್ನು ಉದ್ದೇಶದಿಂದ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನ ಪ್ರತಿಯೊಂದು ಶಾಲೆಯಲ್ಲೂ ಹಮ್ಮಿಕೊಂಡಿದ್ದಾರೆ. ಹೋದ ವರ್ಷ 42 ಶಾಲೆಯನ್ನು ಮಾಡ್ಕೊಂಡಿದ್ದಾರೆ ಅಂಕೋಲಾ ತಾಲೂಕಲ್ಲಿ. ಈ ಸಲ ಮತ್ತು 42 ಶಾಲೆ ಅಂದ್ರೆ ಒಂದು ಪಂಚಾಯತಿಗೆ 2 ಶಾಲೆ ಅಂತ ಆಯ್ಕೆ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಈಗ ಇವತ್ತು ನಿಮ್ಮ ಶಾಲೆಯಲ್ಲಿ ಆ ದಿವಸನೇ ಆಗ್ಬೇಕಿತ್ತು, ಆದ್ರೆ ಅವಾಗ ಮಳೆ ನಿಮಿತ್ತ ರಜೆ ಇದ್ರಿಂದ ರಜೆ ಘೋಷಣೆ ಆದ್ರಿಂದ ಇವತ್ತು ಪಾಲಕ ಸಭೆಯನ್ನು ಮಾಡ್ತಾ ಇದ್ದಾರೆ. ಇದು ಉದ್ದೇಶ ಇಷ್ಟೇ, ನಿಮ್ಗೆಲ್ಲ ಸವಲತ್ತುಗಳು ಏನೇನು ಸಿಕ್ಕಿದೆ ಪಾಲಕರಿಗೆ ಗೊತ್ತಿದೆಯೋ ಹೇಗೆ ಇದೆಲ್ಲವನ್ನು ಚರ್ಚೆ ಮಾಡುವ ಉದ್ದೇಶ ಇದೊಂದು ಸಭೆಯನ್ನ ಚರ್ಚಾ ಕೂಟ ಅಂತ ಹೇಳಿ. ನಿಮ್ಮ ಮಕ್ಕಳಿಗೆ ಶಾಲೆಯ ಸರ್ಕಾರದಿಂದ ಏನೇನು ಸಿಗ್ತಾ ಇದೆ ಗೊತ್ತಿದ್ಯಾ? ನಿಮ್ಮ ಮಕ್ಕಳಿಗೆ ಸರ್ಕಾರದಿಂದ ಏನೇನು ಸೌಲಭ್ಯ ಗೊತ್ತಿದ್ಯಾ? ಬಿಸಿ ಊಟ, ಬಿಸಿ ಊಟ ಎದ್ದಿನ ಹೇಳಿ ಯಾರಾದ್ರು ಹೇಳಿದ್ರೆ ಇದ್ದು ಬಂದ ಹೇಳುಗೇನ
ಹುಡುಗ ಬಟ್ ಅದೆಲ್ಲ ಬಂತು. ಒಂದು ಕೂತ್ಕೊಳ್ಳಿ, ಒಂದು ಉಪಹಾರ ಯೋಜನೆ, ಮಧ್ಯಾಹ್ನ ಉಪಹಾರ ಯೋಜನೆ, ಊಟದೆಲ್ಲ ಬಂತು. ಇದು ಸಮಗ್ರ ಶಿಕ್ಷಣ. ಸಮಗ್ರ ಶಿಕ್ಷಣ ಅಂದ್ರೆ ಇದ್ರೊಳಗೆ ಮತ್ತು ಸಾಕಷ್ಟು ಸವಲತ್ತುಗಳಿದೆ. ಒಂದಂದ್ರೆ ದೂರದಿಂದ ಬರುವಂತ ಮಕ್ಕಳಿಗೆ ವರ್ಷಕ್ಕೆ 6,000 ರೂಪಾಯಿ ಕೊಡ್ತಾರೆ. ಇಲ್ಲಿ ನಿಮ್ಮ ಮಕ್ಕಳೆಲ್ಲ 10 ದಿನಕ್ಕೆ ಹೋಗ್ತಾ ಇದ್ದಾರೆ, ಅದಕ್ಕೆ 6,000 ರೂಪಾಯಿ ಕೊಡ್ತಾರೆ. ಈಗ ಅದೇ ನೀವು ಇಲ್ಲಿ ಶಾಲೆ ಇದ್ದು 4ನೇ-5ನೇವರೆಗೆ ಈ ಶಾಲೆ ಇದೆಯಲ್ಲ, ಈ ಶಾಲೆ ಬಿಟ್ಟು ಬೇರೆ ಕಡೆ ಹೋದಾಗ ಅಲ್ಲಿ ಸಿಗುದಿಲ್ಲ ನಿಮಗೆ. ಈ ಶಾಲೆಯಲ್ಲಿ ಇದ್ರೆ ಮಾತ್ರ, ಈ ಶಾಲೆಯಲ್ಲಿ ಇಲ್ಲಾಗ ಮಾತ್ರ. ಈಗ ನೆಕ್ಸ್ಟ್ ಮುಂದಿನ ಈಗ 7, 8, 6, 7, 8, 9 ಹೋಗ್ತಿರಲ್ಲ, ಆವಾಗ ದೂರದಿಂದ ಹೋಗುವಂತ ನೀವು ಇಲ್ಲಿಂದ ಹೋಗುವಂತ ಮಕ್ಕಳಿಗೆ ಸಿಗ್ತದೆ, ದೂರದಿಂದ ಬರ್ತಾರೆ ಅಂತ. ಆದ್ರೆ ಸಮೀಪದಲ್ಲಿರುವಂತ ಮಕ್ಕಳಿಗೆ ಸಿಗುದಿಲ್ಲ. ಅದ್ರ ಜೊತೆಗೆ ವಾರಕ್ಕೊಂದ್ಸಲ ಗುಳಿಗೆ ಕೊಡ್ತಾರೆ, ಗೊತ್ತಿದೆಯಾ ಮಕ್ಕಳಿಗೆ? ವಿಟಾಮಿನ್ ಗುಳಿಗೆ, ಅದನ್ನ ಕೊಡ್ತಾರೆ. ಅದಕ್ಕೆ ಎಷ್ಟು ರೊಕ್ಕ ಕೊಡ್ತೀರಿ ನೀವು? ರೊಕ್ಕ ಕೊಡ್ತೀರಾ ಮಕ್ಕಳಿಗೆ ಗುಳಿಗೆ ಕೊಟ್ಟಕ್ಕೆ? ಕಡೆ ನೀವು ಶಾಲೆಗೆ ಫಸ್ಟ್ ಮಕ್ಕಳಿಗೆ ಸೇರಿಸ್ತೀರಿ ನೋಡಿ, ಅವಾಗ ದುಡ್ಡು ಕೊಡ್ತೀರಾ? ನಾವು ನೀವೆಲ್ಲ ಕಲಿಬೇಕಾಗಿತ್ತಲ್ಲ, ಅಡ್ಮಿಷನ್ ಫೀ ಅಂತಿಂದು ಈ ತರ ಬಿಟ್ಟು ಪ್ರತಿಯೊಂದಕ್ಕೂ. ಅವಾಗ ನಮ್ಗೇನು ಆಗಸ್ಟ್ 15 ಒಂದು ಪೇಪರ್ ಬಿಟ್ಟು ಜನವರಿ 24 ಒಂದು ಪೇಪರ್ ಬಿಟ್ಟು ಅಲ್ಲ, ಅದ್ರ ಬಿಟ್ಟು ಮತ್ತೆ ಏನು ಸಿಗ್ತಾ ಇರ್ಲಿಲ್ಲ. ಒಂದು ಡ್ರಮ್ ಅಲ್ಲಿ ನೀರು ಬಿಡ್ತಿದ್ರು, ಅದೊಂದು ಕುಡ್ಕೊಂಡ್ರೆ ಊಟಕ್ಕೆ ಶಾಲೆಗೆ ಟಿಫಿನ್ ತರ್ಲಿಕ್ಕೆ ಅವಕಾಶ ಇಲ್ಲ ಆಗಿತ್ತು. ಊಟ ಏನು ತರ್ಲಿಕ್ಕೆ ಅವಕಾಶ ಇಲ್ಲ, ನಾವು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರ್ಬೇಕು. ಲಾಡ್ ಕಡೆಗೆ ಲಾಡ್ ಇಲ್ಲ. ಮತ್ತೆ ಈ ಮತ್ತೆ ಅದ್ರ ಬಿಟ್ಟು ಮತ್ತೆ ಹೇಳ್ರಿ, 6 ತಿಂಗಳಿಗೆ ಒಂದ್ಸಲ ಗುಳಿಗೆ ಕೊಡ್ತಾರೆ, ಜಂತು ಗುಳಿಗೆ ಅಲ್ಲ. ನೀವೀಗ ಶಾಲೆಯಿಂದ ಮಕ್ಕಳು ಮನೆಗೆ ಹೋಗ್ಬಿಟ್ಟು ಕೇಳ್ತೀರಾ ಹೇಗೆ ಮಕ್ಕಳ ಹತ್ರ? ಏನ್ ಕೇಳ್ತೀರಿ? ಏನು ಕೇಳಿಲ್ಲ? ಹೇಳಿ, ಏನ್ ಸಾರು ಮಾಡಿದ್ರ? ಮಕ್ಕಳೇ ಹೋಗಿ ಹೇಳ್ತಾರೆ, ಅವ್ರು ಕೇಳೋದಿಲ್ಲ. ಕಡೆಗೆ ವರ್ಷಕ್ಕೊಂದ್ಸಲ ಡಾಕ್ಟರ್ ಬರ್ತಾರೆ, ಗೊತ್ತದಲ್ಲ? ವರ್ಷಕ್ಕೊಂದ್ಸಲ ಬಂದಾಗ ಅವರಿಗೆ ದುಡ್ಡು ಕೊಡ್ತೀರಾ ಮಕ್ಕಳು ಟೆಸ್ಟ್ ಮಾಡಿದಾಗ? ಇಲ್ಲ. ಇಷ್ಟೆಲ್ಲ ಸವಲತ್ತು ಸರ್ಕಾರ ನೋಡಿ. ಈಗ ನಿಮ್ಗೆ ಏನೂ ಸಮಸ್ಯೆ ಇಲ್ಲ, ಶಾಲೆ ಮಕ್ಕಳು ಬಂದು ಸೇರಿಸ್ರಾಯ್ತು, ಯೂನಿಫಾರ್ಮ್ ಕೊಡ್ತಾರೆ, ಮತ್ತೆ ಪುಸ್ತಕ ಕೊಡ್ತಾರೆ ಅಲ್ಲ, ಕಡೆಗೆ ಚಪ್ಪಲ್ ಕೊಡ್ತಾರೆ, ಮತ್ತೆ ಊಟ ಕೊಡ್ತಾರೆ, ಹಾಲು, ಮತ್ತೆ ರಾಗಿ ಮಾಡಿ ಬಂದಿದ್ರು ಅಲ್ಲ. ಪ್ರತಿಯೊಂದರ ಮಕ್ಕಳಿಗೆ ಕೊಡ್ತಾರೆ. ನಿಮ್ಮ ಜವಾಬ್ದಾರಿ ಏನು? ನಿಮ್ಮ ಕೆಲಸ ಏನು? ಇಷ್ಟೆಲ್ಲ ಮಕ್ಕಳಿಗೆ ಕೊಡ್ತಾರಲ್ಲ, ನಿಮ್ದು ಪಾಲಕರ ಕೆಲಸ ಏನು? ಹೇಳಿ, ನೀವು ಹೇಳ್ತಿದ್ದೀರಿ, ಹೇಳಿ. ನಿಮ್ ಜವಾಬ್ದಾರಿ, ನಿಮ್ ಪಾಲಕರ ಜವಾಬ್ದಾರಿ ಇಲ್ಲ. ಮತ್ತೆ ಮಕ್ಕಳು ಊಟ ಆಗಿದೆಯಾ ಅಂತ ಕೇಳ್ತೀರಾ? ಏನ್ ತಿಂದಿದ್ದೀರಿ ಅಂತ ಕೇಳ್ತೀರಾ? ಈಗ ಏನಾಗುತ್ತದೆ, ಇಲ್ಲಿ ನಿಮ್ಮ ಸಣ್ಣ ಶಾಲೆ ಆಗಿದೆ, ನಿಮ್ಗೆ ಬೇಕಾದ ಅಡುಗೆಯವರು ಇದ್ದಾರೆ, ಚೆನ್ನಾಗಿ ಮಾಡಿ ಹಾಕ್ತಾರೆ, ಸಮಸ್ಯೆ ಇಲ್ಲ. ಆದ್ರೆ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ರಾಶಿ ಜನ ಮಕ್ಕಳಿರ್ತಾರೆ, ಅವ್ರಿಗೆ ಗೊತ್ತಿರ್ಬೋದು ಅಡುಗೆಯವರಿಗೆ. ಅಲ್ಲಿ ಅಡುಗೆ ಯಾವ ರೀತಿ ಮಾಡ್ತಾರೆ ನೋಡ್ಬೇಕು, ಅವ್ರು ಸ್ವಲ್ಪ ಜಾಗೃತಿ ತೊಳಿತಾರ ಇಲ್ವಾ ಅಂತ. ನಮ್ಮ ಮಕ್ಕಳನ್ನ ನಾವು ಕಳಿಸಿರ್ತೇವಲ್ಲ ಅಲ್ಲಿ. ಮತ್ತೆ ಕೆಲವೊಂದು ಮಕ್ಕಳು ಏನ್ ಮಾಡ್ತಾರೆ, ನಾವು ಶಾಲೆ ಆ ಬಿಳಿ ರಸ್ತೆ ತಿಂತಾರೆ, ಕೆಂಪದ ಮೊಟ್ಟೆ ಹಾಕ್ತಾರೆ, ಮತ್ತೆ ತರಕಾರಿ ಒಂದು ಕಿಟ್ಟುದಿಲ್ಲ, ಎಲ್ಲ ಒಂದು ಬದಿಗೆ ಇರ್ತಾರೆ. ಕಂಪಲ್ಸರಿ ತಿನ್ಬೇಕಾದ್ರೆ ಅಂದ್ರೆ ಕಟಾಯ ಇದು ತಿನ್ಬೇಕೇನ, ತರಕಾರಿ ತಿನ್ಬೇಕಾ, ಹೊಟ್ಟೆನೂ ತಿನ್ಬೇಕು, ಹೊಟ್ಟೆ ತುಂಬ ಊಟ ಮಾಡ್ಬೇಕು ಅಲ್ವಾ? ಬಿಸಿ ಬಿಸಿ ಇರ್ತದೆ ಊಟ ಅಲ್ಲ. ನಾವು ಮನೆ ಊಟ ಅಂದ್ರೆ ತಟ್ಟಾಗಿರ್ತೀವಿ. ಮತ್ತೆ ಇದ್ರಲ್ಲಿ ಪಾಲಕರಿಗೆ ಏನ್ ಪ್ರಯೋಜನ ಆಗಿದೆ? ನಿಮ್ಗೆ ಏನಾದ್ರೂ ಬೆನಿಫಿಟ್ ಆಗಿದೆ, ಪ್ರಯೋಜನ ಆಗಿದೆ ಈ ಶಾಲೆಯಲ್ಲಿ ಮಕ್ಕಳಿಗೆ ಊಟ ಕೊಟ್ಟು ಶಿಕ್ಷಣ ಕೊಡೋದ್ರಿಂದ? ಆಗಿದೆ ಏನು ಹೇಳಿ? ಆಗಿದೆ. ಅಲ್ಲಿ ನಮ್ಮ ತಾಯಂದಿರಿಗೆ ಏನಾಗದೆ? ಬಾಕಿ ಬೇಡ, ಗಂಡಸಿಗೆ ನಮ್ಮ ತಾಯಂದಿರಿಗೆ ಏನಾಗದೆ ಹೇಳಿ? ಪ್ರಯೋಜನ ಏನು ಆಗಲಿಲ್ಲ. ಈಗ ನೀವಲ್ಲ, ಈಗ ಗೋಕರ್ಣದ ಅನುಕೂಲಕ್ಕೆ ಹೋಗ್ಬೇಕಾಯ್ತಪ್ಪ, ಮಕ್ಕಳಿಗೆ ಶಾಲೆಯಲ್ಲಿ ಬಿಡ್ತೀರಿ,
ಅಡಿಗೆ ಊಟ ಹಾಕ್ಬೇಕು ಊಟ ಹಾಕ್ಬೇಕು ಮಗು ಬರ್ತಾರೆ ಏನ್ ಮಾಡ್ತಾರೆ ಅದೊಂದು ತಲೆ ಬಿಸಿ ಎಲ್ಲ ಈಗ ಒಂದು ಯಾರು ಫಂಕ್ಷನ್ ಹೋದ್ರು ನಾವು ಎಷ್ಟು ಸಲ ಕಡೆ ಹೋಗ್ತೇವೆ ಮಕ್ಕಳು ಬದುಕಾಯ್ತು ನಾವು ಮನೆ ಮುಟ್ಕೊಳ್ಬೇಕು ಅಂತ ತಾಯಿದ್ರು ಯಾರು ಮಕ್ಕಳು ನಾನು ಬೆಳಿಗ್ಗೆ 9 ಗಂಟೆಯಿಂದ 4 ಗಂಟೆ ತನಕ ಶಾಲೆಗೆ ಇರ್ತಾರೆ ನಮ್ಗೆ ಒಂದು ರಜೆ ಇದ್ದ ದಿವಸ ಒಂದ್ 2 ಮಕ್ಕಳು ಮನೇಲಿ ಇದ್ರೆ ಕಿರಿಕಿರಿ ಅಂದ್ರೆ ಅಷ್ಟು ಕಿರಿಕಿರಿ ಅಲ್ಲ ಒಪ್ಕೋತೀನಿ ಅಂತ ಹೋಗ್ತಿರಲ್ಲ ಆ ಕಿರಿಕಿರಿ ಆಗ್ತದಂತೆ ಈಗ ನಾವೇನ್ ಮಾಡ್ಬೇಕು ಇಲ್ಲಿ ಶಾಲೆ ಅಂದ್ರೆ ಬರೀ ಮೊದಲೇ ನಾವು ಕಲಿಬೇಕಾದ್ರೆ ಬರೀ ಶಿಕ್ಷಣ ಒಂದೇ ಆಗಿತ್ತು ಈಗ ಯಾವುದು ಸಮುದಾಯದ ಶಾಲೆಗೋ ಅಥವಾ ಮತ್ತೆ ಬೇರೆ ಯಾವ ಕರೆದಾಗೆ ಅಥವಾ ಮಕ್ಕಳನ್ನು ಮಾರ್ಕ್ಸ್ ತಗೊಂಡಿದ್ದಾಗ ಅಂತ ಟೈಮ್ ಪಾಲಕರು ಮಾಡ್ತಿದ್ರು ಆದ್ರೆ ಈಗ ನೀವು ಹಂಗಲ್ಲ ನೀವು ಅಷ್ಟು ದಿವಸ ಬಂದು ಮಕ್ಕಳು ಯಾವ ಊಟ ಮಾಡ್ತಾರೆ ಅಡಿಗೆ ಮಾಡ್ತಾರೆ ಯಾವ ರೀತಿ ಬಡಿಸ್ತಾರೆ ಅಡಿಗೆ ರುಚಿ ಆಗಲ್ಲ ರುಚಿ ನೋಡಿ ಒಂದು ಪುಸ್ತಕ ಇರ್ತದೆ ಅದ್ರೊಳಗೆ ಬರ್ಬೇಕು ಯಾಕೆ ಯಾಕೆ ಅಂದ್ರೆ ನೀವು ಹಂಗ ಮಾಡಿದ್ರೆ ಮಕ್ಕಳು ಅಲ್ಲ ಡಾಕ್ಟರ್ ನಮ್ಮ ಅಪ್ಪ